ಒಂದು ಮದುವೆ ಮಾಡ್ಕೊಳ್ತೀವಿ, ಮನೆ ಕಟ್ತೀವಿ, ಕಾರ್ ತಗೋತೀವಿ ಅಂತಂದ್ರೆ 1 ಲಕ್ಷ ಸಾಲ ತಗೋಬೇಕು. ಉಳ್ಳವರು ಅವ್ರು ಎಷ್ಟು ಬೇಕಾದ್ರೂ ಖರ್ಚು ಮಾಡ್ಕೊಳ್ಳಿ, ಎಷ್ಟು ದೊಡ್ಡ ವೆಡ್ಡಿಂಗ್ ಬೇಕಾದ್ರೂ ಮಾಡ್ಕೊಳ್ಳಿ, ಅವ್ರು ಸಾಲ ಮಾಡಿರೋದಿಲ್ಲ. ಅವ್ರು ಯಾರೋ ಮಾಡಿದ್ರು ಅಂತ ನಾವು ಪ್ರೀ ವೆಡ್ಡಿಂಗ್ ಶೂಟು ಅದಾದ್ಮೇಲೆ ಇನ್ನೊಂದು ಸಾಲ ಅಂದ್ರೆ ನೀವು ಮುಂದಿನ 5-6 ವರ್ಷಗಳಲ್ಲಿ ಅಥವಾ 10 ವರ್ಷದಲ್ಲಿ ದುಡಿಯಬಹುದಾದ ಸಂಭಾವ್ಯ ಹಣವನ್ನ ಇವತ್ತೇ ಅಡ್ವಾನ್ಸ್ ಅಲ್ಲಿ ತಗೊಂಡು ಖರ್ಚು ಮಾಡೋದನ್ನ ಸಾಲ ಅಂತ ಹೇಳೋದು. ನಮ್ಮ ಕನ್ನಡ ಮದುವೆಗಳು ಬಹಳ ಬದಲಾಗಿ ಆಗೋಗ್ಬಿಟ್ಟು ಯಾವ ಮಟ್ಟದಲ್ಲಿ ಬದಲಾಗೋಗಿದೆ ಅಂದ್ರೆ ಮೆಹಂದಿ ಅಂತೆ, ಸಂಗೀತ ಅಂತೆ, ನಮ್ದಲ್ಲ ಅದು. ಈಗಿನ ಟೈಮ್ ಅಂತ ಬಂದ್ರೆ 10-12 ಲಕ್ಷ ಮದುವೆಗೆ ಮಿನಿಮಮ್ ಅಂತ ಹೇಳ್ತಾರೆ. ಸೊ ಅದೇ ಒಂದು ದುಡ್ಡನ್ನ ಎಲ್ಲಾದ್ರೂ ಇನ್ವೆಸ್ಟ್ ಮಾಡಿದ್ರೆ ಒಂದು 5-10 ವರ್ಷದಲ್ಲಿ ಅದು ಯಾವ ರೀತಿ ಬೆಳೆಯುತ್ತೆ ಸರ್? ನೀವು ಅದು ಹಾಕ್ತಾ ಹೋಗಿ, ಅದು ವೇಳೆ ಬಂದಾಗ ಅದರದ್ದು ಕಾಂಪೌಂಡಿಂಗ್. ಫ್ಯೂಚರ್ ಅಲ್ಲಿ ಸರಳ ಮದುವೆ ಸುಖಿ ಜೀವನ ಅನ್ನೋ ಕಾನ್ಸೆಪ್ಟ್ ಬರುತ್ತೆ ಸರ್. ಕೋಟಿ ಖರ್ಚು ಮಾಡಿದವರು ಕೂಡ ತಿಂಗಳನ್ನಷ್ಟರಲ್ಲಿ ಡೈವರ್ಸ್ ಆಗಿ ಬಂದಿದ್ದಾರೆ. ರಾಹುಕಾಲ ಮಂಗಳವಾರ ಆಯ್ತಾ, 35 ರೂಪಾಯಿ ಖರ್ಚು ಮಾಡಿ ಮದುವೆ ಆಗಿರೋದು. ನಾನು 21 ವರ್ಷ ಆಯ್ತು, ಆರಾಮಾಗಿದ್ದೀನಿ. ಮದುವೆ ಅನ್ನೋದಕ್ಕೆ ಖಂಡಿತ ಸಾಲ ಮಾಡ್ಕೋಬಾರ್ದು. ವಿತಂಡವಾದಗಳು ತುಂಬಾ ಹೆಚ್ಚಾಗ್ಬಿಟ್ಟಿದೆ. ಹಾಸಿಗೆ ಇದ್ದಷ್ಟು ಕಾಲ್ ಚಾಚು ಅಂದ್ರೆ ಯಾರು ಹೇಳಿದ್ದು ಹಾಸಿಗೆನೆ ಉದ್ದ ಮಾಡು. ಈಗ ನಾನು ಹೇಳ್ತೀನಿ 25 ವರ್ಷ ಉಳಿಸುವಂತ ದಿನ ಇದೆ ಹೇಳ್ತಾನೆ. ಕಷ್ಟದ ದಾರಿ ಯಾರಿಗೂ ಬೇಡ, ಉಳ್ಳವರು ಮಾಡ್ತಾರೆ ಅಂತ. ಇಲ್ಲದವರು ಸಾಲ ಮಾಡಿ ಆ ರೀತಿ ಖರ್ಚು ಮಾಡುವುದು ಅಪರಾಧ. ಆಲ್ ದ ಶಾರ್ಟ್ ಕಟ್ ವಿಲ್ ಲೀಡ್ ಟು ದ ಡೆತ್. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಬಾಸ್ ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ಒಂದು ಮಾತಿದೆ, ಮನೆ ಕಟ್ ನೋಡು, ಮದುವೆ ಮಾಡಿ ನೋಡು ಅಂತ ಹೇಳ್ತಾರೆ. ಸೊ ಈಗಿನ ಒಂದು ಜನ್ರೇಷನ್ ಏನಾಗಿದೆ ಅಂತಂದ್ರೆ, ಮದುವೆ ಮಾಡೋದಕ್ಕೂ ಸಾಲ, ಮನೆ ಕಟ್ಟೋದಕ್ಕೂ ಸಾಲ, ಕಾರ್ ತಗೋತೀವಿ ಅಂತಂದ್ರೂ ಸಾಲ, ಅದಾದ್ಮೇಲೆ ಸಾಲನ ಹೇಗಪ್ಪ ತೀರ್ಸೋದು ಅನ್ನುವಂಥ ಟೆನ್ಷನ್ ಅಲ್ಲಿ ಜೀವನ ಪೂರ್ತಿ ಕಳೆದು ಹೋಗ್ಬಿಡ್ತಾರೆ. ಸೊ ಹಾಗಾದ್ರೆ ನಾವು ಒಂದು ಮದುವೆ ಮಾಡ್ಕೊಳ್ತೀವಿ ಅಥವಾ ಒಂದು ಮನೆ ಕಟ್ತೀವಿ ಅಂತಂದ್ರೆ ನಿಜವಾಗ್ಲೂ ಕೂಡ ಅಷ್ಟು ಲಕ್ಷ ಸಾಲವನ್ನ ಮಾಡ್ಬೇಕಾ ಅನ್ನುವಂಥ ಪ್ರಶ್ನೆಗೆ ಇವತ್ತು ಉತ್ತರ ಕೊಡೋದಕ್ಕೆ ನಮ್ಮ ಜೊತೆಗೆ ರಂಗಸ್ವಾಮಿ ಮೂಕನಹಳ್ಳಿ ಅವರಿದ್ದಾರೆ. ಸೊ ಮೊದಲನೇದಾಗಿ ಅವ್ರನ್ನ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ. ನಮಸ್ಕಾರ ಚೈತ್ರ. ಸರ್, ಈಗಿನ ಜನರೇಷನ್ ನೀವು ನೋಡ್ಬೋದು, ಸೊ ಮನೆ ಕಟ್ಟೋದಕ್ಕಾಗಿರ್ಬೋದು ಅಥವಾ ಈಗ ಒಂದು ಸಿಂಪಲ್ ಆಗಿ ಮದುವೆ ಮಾಡ್ತೀವಿ ಅಂತಂದ್ರೂ ಕೂಡ ಒಂದು 8-10 ಲಕ್ಷ ಬೇಕಪ್ಪ ಅನ್ನುವಂಥ ಮನಸ್ಥಿತಿ ಇದೆ. ಸೊ ಅದಕ್ಕೋಸ್ಕರ ನಾವು ಸಾಲ ತಗೋತೀವಿ. ಒಂದು ಬರ್ತಿರೋ ಸಂಬಳ ಒಂದು 20-25 ಸಾವಿರ ಆದರೂ ಕೂಡ ಬಂದವರು ಮದುವೆ ಚೆನ್ನಾಗಾಗಿದೆ ಅಪ್ಪ, ಎಷ್ಟು ಲಕ್ಸುರಿಯಾಗಿ ಮಾಡಿದ್ದಾರೆ ಅಂತ ಹೇಳಬೇಕು ಅನ್ನುವಂಥ ರೀಸನಲ್ಲಿ ಲೋನ್ ತಗೋತಾರೆ. ಸೊ ನಿಜವಾಗ್ಲೂ ಕೂಡ ಒಂದು ಮದುವೆ ಮಾಡ್ಕೊಳ್ತೀವಿ, ಮನೆ ಕಟ್ತೀವಿ, ಕಾರ್ ತಗೋತೀವಿ ಅಂತಂದ್ರೆ 1 ಲಕ್ಷ ಸಾಲ ತಗೋಬೇಕಾ? ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ತಗೋಬಾರ್ದು, ಮಾಡಬಾರ್ದು. ಇದನ್ನ ಇನ್ನಷ್ಟು ವಿಸ್ತೃತವಾಗಿ ಹೇಳ್ಬೇಕು ಅಂದ್ರೆ ನಾನು ಕನ್ನಡದ ಒಂದು ಗಾದೆ ಜೊತೆ ಶುರು ಮಾಡ್ತೀನಿ. ನವಿಲ್ ಕುಣಿತು ಅಂತೇಳಿ ಕೆಂಬೂತ ಪುಕ್ಕ ತೆರಕೋತು ಅಂತ ಒಂದು ಕನ್ನಡದಲ್ಲಿ ಹೇಳ್ತಾರೆ, ಆಡು ಮಾತಿದೆ, ನೀವು ಕೇಳಿದ್ದೀರಲ್ವಾ? ನವಿಲು ಆ ರೀತಿ ಪುಕ್ಕ ತೆಗೆದು ನರ್ತನ ಮಾಡಿದ್ರೆ ನೋಡಕ್ ಚಂದ, ಎಲ್ರು ನೋಡ್ತೀವಿ. ಕೆಂಬೂತ ಹಂಗ್ ಮಾಡಿದ್ರೆ ಅದ್ರಲ್ಲಿ ಏನು ಇಲ್ಲ ಅಲ್ವಾ? ಮಾಡಬಾರ್ದು. ಅದಕ್ಕೆ ಹೇಳಿದ್ದು ನೋಡಿ, ಸಾಹುಕಾರರು ಅಂದ್ರೆ ಉಳ್ಳವರು ಅವ್ರು ಎಷ್ಟು ಬೇಕಾದ್ರೂ ಖರ್ಚು ಮಾಡ್ಕೊಳ್ಳಿ, ಎಷ್ಟು ದೊಡ್ಡ ವೆಡ್ಡಿಂಗ್ ಬೇಕಾದ್ರೂ ಮಾಡ್ಕೊಳ್ಳಿ, ಎಷ್ಟು ಕೋಟಿ ಬೇಕಾದ್ರೂ ಖರ್ಚು ಮಾಡಲಿ, ಅವ್ರು ಸಾಲ ಮಾಡಿರೋದಿಲ್ಲ. ಅವ್ರ ಹತ್ರ 1000 ಕೋಟಿಲಿ 1%, 0.5% ಮಾಡಿರ್ತಾರೆ. ಅದು ಅವ್ರಿಗೆ ಒಳ್ಳೇದು. ಅವ್ರು ಯಾರೋ ಮಾಡಿದ್ರು ಅಂತ ನಾವು ಪ್ರೀ ವೆಡ್ಡಿಂಗ್ ಶೂಟು ಅದಾದ್ಮೇಲೆ ಇನ್ನೊಂದು ಏನೇನೋ ಮಾಡ್ತಾರೆ. ಇದೆಲ್ಲ ಮಾಡೋದು ಬೇಡ. ಆಮೇಲೆ ನಾನು ಹೇಳ್ತೀನಿ ಇನ್ನೊಂದು, ಇವತ್ತಿನ ಜನ್ಸಿಗಳು ಇದೆಲ್ಲ ಯಾವ ಮಟ್ಟಕ್ಕೆ ಆಗೋಗ್ಬಿಟ್ಟಿದೆ ಅಂದ್ರೆ, ಆಲ್ಫಾಗಳು ಮದುವೆಗೆ ಬಂದಿದ್ದಾರೋ ಏನೋ ಗೊತ್ತಿಲ್ಲ ನನಗೆ. ಸೊ ಇವರೆಲ್ಲ ಹೆಂಗೆ ಅಂತಂದ್ರೆ, ಒನ್ ಟೈಮು ಮದುವೆ ಆಗೋದು, ನಾವೇನು ಪದೇ ಆಗ್ತೀವ, ನಾನು ಹಿಂಗೆ ಇರಬೇಕು, ಅವ್ರದ್ದೇನೋ ಕನಸುಗಳಿರುತ್ತೆ ಇವಾಗ. ಆಮೇಲೆ ಇನ್ನೊಂದು, ಯಾರೋ ತಪ್ಪು ತಿಳ್ಕೊಬೇಡಿ, ನಮ್ಮ ಕನ್ನಡ ಮದುವೆಗಳು ಬಹಳ ಬದಲಾಗಿ ಆಗೋಗ್ಬಿಟ್ಟಿದೆ. ಯಾವ ಮಟ್ಟದಲ್ಲಿ ಬದಲಾಗೋಗಿದೆ ಅಂದ್ರೆ, ಮೆಹಂದಿ ಅಂತೆ, ಸಂಗೀತ ಅಂತೆ, ಅಪ್ಪ ನಮ್ದಲ್ಲ ಅದು. ನೀವು ಆ ಹಿಂದಿ ಪಿಕ್ಚರ್ ನೋಡಿ ಆ ಮೆಹಂದಿ ಸಂಗೀತ, ಯಾವ ಸಂಗೀತ, ಯಾವ ಮೆಹಂದಿ, ನಮ್ದ ಅದು? ನೀವೆಲ್ಲ ನೋಡಿ ಆ ಪಿಕ್ಚರಲ್ಲಿ ಆದಂಗೆ ಆಗಬೇಕು ಅಂತೀರಾ. ಆ ಪಿಕ್ಚರ್ ಒಂದು 3 ಗಂಟೆಲಿ ಮುಗಿದೋಯ್ತು. ಅಲ್ಲಿ ಆಕ್ಟ್ ಮಾಡಿದ್ರು ಕೋಟಿ ಸಂಪಾದನೆ ಮಾಡ್ಕೊಂಡು ಹೋದ್ರು. ನೀವು 10 ಲಕ್ಷ ಡೆಟ್ಟಲ್ಲಿ ಬಂದ್ಬಿಟ್ರಲ್ಲಪ್ಪ ಮದುವೆ ಮಾಡ್ಕೊಂಡು. ಮಾಡಬಾರ್ದು. ನಾನು ಕೇಳಿದ್ರೆ, ಮದುವೆಗೆ ಇನ್ನೊಂದು ಯಾವುದಕ್ಕೆ ಆಯಿತು, ಮನೆಗೆ ಆಯಿತು, ನಿಮ್ಗೆ ಯೋಗ್ಯತೆ ಇದ್ದಾಗ ಮಾಡ್ಕೊಳ್ಳಿ ಸಾಲ. ಯಾಕಂದ್ರೆ ಇಟ್ಸ್ ಎ ಗುಡ್ ಡೆಟ್, ಒಳ್ಳೆಯ ಸಾಲ. ತೀರಾ ಮನೆಗೆ ಅಂತ ಮಾಡೋದನ್ನ ತೀರಾ ಬೇಡ ಅಂತ ಹೇಳಕ್ಕಾಗಲ್ಲ. ನೀವು ತಿರ್ಗಾ ಅದನ್ನ ಲೆಟ್ ಔಟ್ ಮಾಡೋಕ್ಕೆ ಅಂತ ಮಾಡಿದ್ರೆ ಅದು ಮುಟ್ಟಾಳ್ತಾರೆ. ನಿಮ್ಗೆ ಇರಕ್ಕೆ ಅಂತ ಒಂದು ಮನೆ ಮಾಡ್ಕೊಳ್ಳೋವಾಗ ಎಲ್ರಿಗೂ ನೀನು ದುಡ್ಡು ಕೂಡಿಟ್ಟೆ ಮಾಡೋಕ್ಕಾಗುತ್ತಾ? ಸೊ ಲೋನ್ ಮಾಡ್ಕೊತಾರೆ. ದಟ್ ಈಸ್ ಟು ಸಮ್ ಎಕ್ಸ್ಟೆಂಟ್ ಅಗ್ರಿಯಬಲ್ ಅಂಡ್ ಅಕ್ಸೆಪ್ಟಬಲ್. ಅದನ್ನ ಮಾಡ್ಕೊಳ್ಳಿ. ಬಟ್ ಮದುವೆಗೆ ಅಂತ ಬೇಡ. ಅದು ಯಾಕೆಂದ್ರೆ ಕ್ಷಣ ಅನ್ನೋದು, ಅದು 2 ದಿನ ಅನ್ನೋದು 1 ನಿಮಿಷದಲ್ಲಿ ಕಳೆದೋಗ್ಬಿಟ್ಟಿರುತ್ತೆ.
ಬಟ್ ಈಗ ನಾವು 2 ದಿನಕ್ಕೆ ಅಷ್ಟೊಂದು ಸಾಲ ಮಾಡ್ಕೊಂಡ್ರೆ ಮುಂದೆ ನಮ್ಮ ಆರ್ಥಿಕ ಸಮಸ್ಯೆ ಏನೇನು ಬರುತ್ತೆ ಸರ್ ನಮ್ಮ ಲೈಫ್ ಸ್ಟೈಲಲ್ಲಿ? ಅದು ಗಂಡ ಹೆಂಡತಿಗಾಗಿರ್ಬೋದು, ಫ್ಯಾಮಿಲಿಗಾಗಿರ್ಬೋದು, ಮುಂದೆ ಏನೇನು ಫೇಸ್ ಮಾಡ್ಬೋದು? ನೀವೇ ನೋಡಿ, 25,000, 30,000, 50,000 ಬರುತ್ತೆ. ನೀವು ಅದನ್ನ ತಿರ್ಗಿ ಆ 2 ದಿನದನ್ನ ನೀವು ಮುಂದಿನ 2 ವರ್ಷ 3 ವರ್ಷ ನೀವು ಅದನ್ನ ತೀರಿಸ್ತಾ ಇರ್ತೀರಿ ಸಾಲ. ಹೌದು, ನಾನು ಅದನ್ನೇ ಹೇಳಿದ್ದು. ಅದೇ ದುಡ್ಡನ್ನ ನೀವು ಆಸ್ ಎ ಫ್ಯಾಮಿಲಿ, ಆಸ್ ಎ ಕಪಲ್, ನೀವು ಅದನ್ನ ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕೊಂಡೋಗಿದ್ರೆ ನಿಮ್ಗೆ ಅಷ್ಟು ಆಲ್ರೆಡಿ ನಿಮ್ಗೊಂದು ಗುಡ್ ಸ್ಟಾರ್ಟ್ ಸಿಕ್ಕಿರೋದು. ಸೇ ಫಾರ್ ಎಕ್ಸಾಂಪಲ್ 25 ವರ್ಷದ ಕಪಲ್ಲು ಮುಂದಿನ 5 ವರ್ಷ ಆ ಸಾಲ ತೀರಿಸ್ಕೊಂಡು ಕಳಿಯೋದಕ್ಕೂ ಆ 5 ವರ್ಷ ಆ ಹಣನ ಇಬ್ರು ಸೇರಿ ಒಂದು 10,000 ರೂಪಾಯಿ, ಇಲ್ಲಾಂದ್ರೆ 15-20,000 ಕಟ್ತಿರ್ತಾರೆ ಲೋನು, ಅಷ್ಟೇ ಅಮೌಂಟನ್ನ ನೀವು ಇಲ್ಲಿ ಮಾಡ್ತಾ ಹೋದ್ರೆ ಏನಾಗಿರುತ್ತೆ? ಬಟ್ ಅದೇ ನೋಡಿ ಹೇಳಿದ್ದು, ಸಾಲ ನೀವು ಕರೆಕ್ಟಾಗಿ ಕಟ್ತೀರಾ. ಯಾಕೆಂದ್ರೆ ಭಯ, ಪಬ್ಲಿಕ್ಕು ಹ್ಯುಮಿಲಿಯೇಷನ್ ಆಗುತ್ತೆ, ಬ್ಯಾಂಕ್ ಅವ್ರು ಬರ್ತಾರೆ, ಇದು ಬರ್ತಾರೆ, ಅದಕ್ಕೆ ನೀವು ಕಟ್ತೀರಾ. ಮ್ಯೂಚುವಲ್ ಫಂಡ್ಗೆ ಯಾವ ಹ್ಯುಮಿಲಿಯೇಷನ್ ಇಲ್ಲ, ಯಾಕಂದ್ರೆ ಯಾವ ಕಂಪಲ್ಷನ್ ಇಲ್ಲ. ಯಾರು ಬಂದು ನಿಮ್ಮನ್ನ ಮನೆ ಬಾಗ್ಲ ಹತ್ರ ನಿಂತ್ಕೊಂಡು ಯಾಕೆ ಕಟ್ಟಿಲ್ಲ ಈ ತಿಂಗಳು ನೀವು SIP ಅಂತ ಕೇಳಲ್ಲ. ಅದಕ್ಕೆ ಯಾರು ಸಾಹುಕಾರರಾಗಲ್ಲ. SIP ಮಾಡಿ ಮ್ಯೂಚುವಲ್ ಫಂಡ್ ಅಲ್ಲಿ ಮಾಡಿ ನಾನು ಕೋಟಿ ಗಳಿಸ್ತೇನೆ ಅನ್ನೋರು ಯಾರನ್ನ 1-5 ಜನ ಅಷ್ಟೇ, ಇನ್ಯಾರು ಇಲ್ಲ. ಯಾಕಿಲ್ಲ ಅಂತಂದ್ರೆ ಯಾರು ಕಂಟಿನ್ಯೂ ಮಾಡಲ್ಲ. 4-5 ವರ್ಷ ನೋಡ್ತಾರೆ, 6 ವರ್ಷ ನೋಡ್ತಾರೆ, 7 ವರ್ಷ. ಅದು ಇವತ್ತಿನ ದಿನಗಳಲ್ಲಂತೂ ಈಗ 18-20 ತಿಂಗಳಿಂದ ಮಾರ್ಕೆಟ್ ಬೀಳ್ತಾನೆ ಇದೆ. ಮ್ಯೂಚುವಲ್ ಫಂಡು ನೆಗೆಟಿವ್ ಕೊಡ್ತಾ ಇದೆ ಎಷ್ಟೋ. ಇದು ನಾರ್ಮಲ್ ಆಗಿ ಜನಕ್ಕೆ ಏನನ್ಸುತ್ತೆ, ಅಯ್ಯೋ ನಾನು ಆಡಿ ಕಟ್ಟಿದ್ರೆ ಬೆಸ್ಟ್ ಆಗಿತ್ತಲ್ಲಪ್ಪ ಅಂತ ಅನ್ಸುತ್ತೆ. ಸೊ ಇಷ್ಟೇ ಹೇಳೋದು, ನೀವು ಅದು ಹಾಕ್ತಾ ಹೋಗಿ, ಅದು ವೇಳೆ ಬಂದಾಗ ಅದರದ್ದು ಕಾಂಪೌಂಡಿಂಗ್ ಶಕ್ತಿ ಗೊತ್ತಾಗುತ್ತೆ. ಇಷ್ಟೇ, ಅದಕ್ಕೋಸ್ಕರ ಹೇಳಿದ್ದು. ಇದನ್ನೇ ಸಾಲ ಆದರೆ ನೀವು ನಿಯತ್ತಾಗಿ ಶಿಸ್ತಾಗಿ ಕಟ್ಕೊಂಡು ಹೋಗ್ತೀರಿ, ಇದಾಗುತ್ತೆ. ಇದೇ ಅತ್ಯಂತ ದೊಡ್ಡ ಏಟು ಅಂತಂದ್ರೆ ಸಾಲ ಅನ್ನೋದು. ಇಟ್ಸ್ ಎ ಗ್ರಾವಿಟಿ. ನಾನು ಸಿಂಪಲ್ ಆಗಿ ಯಾವಾಗಲೂ ಉದಾಹರಣೆ ಹೇಳೋದು, ನೀವು ಒಬ್ಬರೇ ಈಜೊಡಿಯೋಕ್ಕೂ ನಿಮ್ಮ ಕೈಗೆ 2 kg, ಇಲ್ಗೆ 2 kg, 2 ಕಾಲ್ಗೂ 2 kg ಕಲ್ಲು ಕಟ್ಕೊಂಡು ಈಜೊಡಿಯೋಕ್ಕೂ ಹೇಗಾಗುತ್ತೆ ಚೈತ್ರ ಅವರೇ? ನೀವೇ ಹೇಳಿ. ಸಾಲ ಅನ್ನೋದು ಹಾಗೆ, ಅದು ನಿಮ್ಮನ್ನ ಎಳೆಯುತ್ತೆ, ಕೆಳಗಡೆ ಎಳಿತಾ ಇರುತ್ತೆ. ಹಾಗಾಗಿ ಆ ಚಿಕ್ಕ ವಯಸ್ಸಿನಲ್ಲಿ ಮದುವೆ ಅನ್ನೋದಕ್ಕೆ ಖಂಡಿತ ಸಾಲ ಮಾಡ್ಕೋಬಾರ್ದು. ಅದೇ ಒಂದು ಮಿನಿಮಮ್ ಸರ್, 10-12 ಲಕ್ಷ ಈಗಿನ ಟೈಮ್ ಅಂತ ಬಂದ್ರೆ 10-12 ಲಕ್ಷ ಮದುವೆಗೆ ಮಿನಿಮಮ್ ಅಂತ ಹೇಳ್ತಾರೆ. ಸೊ ಅದೇ ಒಂದು ದುಡ್ಡನ್ನ ಎಲ್ಲಾದ್ರೂ ಇನ್ವೆಸ್ಟ್ ಮಾಡಿದ್ರೆ ಒಂದು 5-10 ವರ್ಷದಲ್ಲಿ ಅದು ಯಾವ ರೀತಿ ಬೆಳೆಯುತ್ತೆ ಸರ್? ನೀವೇ ನೂರಾರು ಪಾಡ್ಕಾಸ್ಟ್ಗಳನ್ನ ಆಲ್ರೆಡಿ ಮಾಡಿದಿರಿ, ಬಂದವ್ರನ್ನ ಕೂಡಿಸ್ಕೊಂಡು ಕೇಳಿದಿರಿ. ನಾನು ಯಾವಾಗ್ಲೂ ಹೇಳ್ತೀನಿ, ಷೇರು ಮಾರುಕಟ್ಟೆಯಲ್ಲಿ ನೇರವಾಗಿ ಹಣ ಹೂಡೋದಕ್ಕೆ ಒಂದಷ್ಟು ಬುದ್ಧಿವಂತಿಕೆ ಬೇಕು. ಅದೇ ನೀವು ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಒಂದಷ್ಟು ನೋಡಿ, ಯಾವ ಫಂಡು, ಅದು ಆಕ್ಟಿವಾ, ಪ್ಯಾಸಿವಾ, ಡೆಟ್ಟಾ, ಈಕ್ವಿಟಿನ, ಈಗ ಒಂದಷ್ಟು ಸರಳವಾದ ಪ್ರಶ್ನೆಗಳಿಗೆ ಉತ್ತರ ಕೊಟ್ಕೊಂಡು ಅದು ಎಲ್ಲಿ ಇನ್ವೆಸ್ಟ್ ಆಗ್ತಿದೆ, ಮ್ಯೂಚುವಲ್ ಫಂಡಿಗೆ ನೀವು ಹಾಕೋ ಹಣ ಎಲ್ಲಿ ಇನ್ವೆಸ್ಟ್ ಆಗ್ತಾ ಇದೆ, ಅದು ನಿಫ್ಟಿ 50ನ ಎಲ್ಲಿ ಹೋಗ್ತಾ ಇದೆ, ಅರ್ಥ ಆಯ್ತಾ? ಲಾರ್ಜಾ, ಮಿಡ್ ಕ್ಯಾಪ, ಯಾವ ಇದ್ರಲ್ಲಿ ಹೋಗ್ತಾ ಇದೆ, ಸ್ಮಾಲ್ ಕ್ಯಾಪ, ಈ ಥರದ್ದು ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಟ್ಕೊಂಡು ಅಲ್ಲಿ ಯಾವ್ಯಾವ ಸಂಸ್ಥೆಗಳಿವೆ, ಎಲ್ಲಿ ಅದು ಹೇಗೆ ನಡೀತಾ ಇದೆ, ಈಗ ನನ್ನ ಹಾಕಿದ ಹಣ ಏನಾಗುತ್ತೆ, ಈಗ ಒಂದಷ್ಟು ಮಾಡ್ಕೊಂಡು ಕೂತ್ಕೊಂಡ್ರೆ ನಿಮಗೆ ಗೊತ್ತು, 15 ವರ್ಷದಲ್ಲಿ ಅದು ಕನಿಷ್ಠ ಪಕ್ಷ 15-16 ಇಂಡೆಕ್ಸ್ ಫಂಡ್ಗಳಂತ ನಾವೇನು ಹೇಳ್ತೀವಿ, ಅದಷ್ಟು 16-18% ಕೊಟ್ಟಿವೆ. ನೀವು ನೋಡ್ಕೊಂಬಂದ್ರೆ ಕಳೆದ 8 ವರ್ಷದ ಇತಿಹಾಸ, 10 ವರ್ಷದ ಇತಿಹಾಸ ನೋಡ್ಕೊಂಬಂದ್ರೆ ಅಷ್ಟು ಹಣಗಳು ನಾವು ಮಾಡಿಕೊಟ್ಟಿವೆ. ಖಂಡಿತ ನೀವೇ ಲೆಕ್ಕ ಹಾಕೊಳ್ಳಿ, ಅಷ್ಟು ಹಣ ಖಂಡಿತ ಅದರಿಂದ ಆಗುತ್ತೆ. ಓಕೆ ಸರ್, ಈಗ ನಾರ್ಮಲಿ ಈಗ ಹುಡುಗಿ ಸಿಂಪಲ್ ಆಗಿ ಮದುವೆ ಆಗ್ತೀವಿ ಅಂತಂದ್ರೂ ಕೂಡ ಫ್ಯಾಮಿಲಿಯವ್ರು ಫೋರ್ಸ್ಫುಲಿ ಇಲ್ಲ, ಸೊ ನಮ್ಮ ಫ್ಯಾಮಿಲಿಯವ್ರ ಗತ್ತು, ಸೊ ಹಾಗಾಗಿ ಒಂದು ಸ್ವಲ್ಪ ಇನ್ವೆಸ್ಟ್ ಮಾಡಿ ನೀನು ಚೆನ್ನಾಗಿ ಮದುವೆ ಆಗಬೇಕು ಅಂತ ಹೇಳ್ತಾರೆ. ಸೊ ಫ್ಯಾಮಿಲಿ ಒತ್ತಡದಿಂದ ನಮ್ಮ ಖರ್ಚುಗಳು ಯಾವ ರೀತಿ ಜಾಸ್ತಿ ಆಗುತ್ತೆ ಸರ್? ಅದೇ ಥರ ಈಗ ಇನ್ ಕೇಸ್ ಗಂಡ ಹೆಂಡತಿ ಒಂದು ಈಕ್ವಲ್ ಶೇರ್ ಮಾಡಿಕೊಂಡು ಒಂದು ಲೋನನ್ನು ತಗೊಂಡ್ರು ಅಂತಂದ್ರೂ ಕೂಡ ಫ್ಯೂಚರಲ್ಲಿ ಅವ್ರಿಗೆ ಮಾನಸಿಕವಾಗಿ ಏನೇನು ಪ್ರಾಬ್ಲಮ್ ಆಗ್ಬೋದು ಸರ್ ಅವ್ರವ್ರ ನಡುವೆನೆ? ತುಂಬ ದೊಡ್ಡ ಇದು ಸಮಸ್ಯೆ ಇದು. ಈ ಪ್ರಶ್ನೆನೂ ಅಷ್ಟೇ ತುಂಬ ಉತ್ತಮವಾದ ಪ್ರಶ್ನೆ. ನಾನು ಇನ್ನೊಂದು ಹೊಸ ಪುಸ್ತಕ ಬರಿತಾ ಇದ್ದೀನಿ, ಮದುವೆ, ದಾಂಪತ್ಯ ಮತ್ತು ಹಣಕಾಸು. ಏನಾಗುತ್ತೆ, ನಿಮಗೆ ಈ ಸ್ಟಾರ್ಟಿಂಗ್ ಪ್ರಾರಂಭದ ಹಂತದಲ್ಲಿದ್ದ ಜೋಶು ಕೊನೆ ತನಕ ಉಳ್ಕೊಳ್ಳೋಕೆ ಆರಂಭದಲ್ಲಿ ಇನ್ನೂ ಒಬ್ರನ್ನೊಬ್ರು ಅರ್ಥಕೊಂಡಿರಲಿಲ್ಲ, ಎಲ್ಲ ಚೆನ್ನಾಗಿ ಕಾಣ್ತಾ ಇರುತ್ತೆ, ಎಲ್ಲ ಬ್ಯೂಟಿಫುಲ್, ಅರ್ಥ ಆಯ್ತಾ? ಪಿಕ್ಚರಲ್ಲಿ ಸಾಂಗ್ ಹಾಕಿಬಿಟ್ಟಿರ್ತಾರೆ, ಹಿಂದ್ಗಡೆ 15 ಜನ 20 ಜನ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಭ್ರಾಮಕ ಜಗತ್ತು, ಅದ್ಭುತವಾಗಿ ಕಾಣುತ್ತೆ, ಆಯ್ತಾ? ವರ್ಷ ಅನ್ನೋಷ್ಟರಲ್ಲಿ ಹೆಣ್ಣಿಗೆ ಗಂಡು, ಗಂಡಿಗೆ ಹೆಣ್ಣು ಹಳಬರಾಗ್ಬಿಟ್ಟಿರ್ತಾರೆ. ರಿಯಾಲಿಟಿ ಸ್ಟ್ರೈಕ್ ಆಗುತ್ತೆ, ವಾಸ್ತವತೆ ಅಂತ ಹೇಳ್ತೀವಲ್ಲ, ಭ್ರಮೆಯಿಂದ ಒಂದೇ ಸರಿ ವಾಸ್ತವತೆ ಬಂದಾಗ ನಿಮಗೆ ಗೊತ್ತಾಗುತ್ತೆ, ಅಯ್ಯೋ ಎಂತ ಮುಟ್ಟಾಳ್ ಕೆಲಸ ಮಾಡ್ಬಿಟ್ಟೆ ಅಂತ. ಆಗ ನಿಮಗೆ ಆಕೆಯಲ್ಲಿರೋ ಅವಗುಣಗಳೇ ಹೆಚ್ಚಾಗಿ ಕಾಣಕ್ಕೆ ಸ್ಟಾರ್ಟ್ ಆಗುತ್ತೆ, ಆಕೆಗೆ ಇವನಲ್ಲಿರೋ ಅವಗುಣಗಳೇ ಹೆಚ್ಚಾಗಿ ಕಾಣಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಇಬ್ರು ಒಟ್ಟಿಗೆ ಕೂತು ಮಾತಾಡಿದ್ರೂ ಕೂಡ ಸಾಲ ಮಾಡಬಾರ್ದು. ಸಾಧ್ಯ ಆದಷ್ಟು ನಾನು ಮತ್ತೆ ಹೇಳ್ತೀನಿ, ಇದ್ರೆ ಮಾಡ್ಕೊಳ್ಳಿಯಪ್ಪ,
ನಿಮ್ಮ ಹತ್ರ ಹಣ ಇದ್ರೆ ನೀವು ಸುಖ ಪಡೋದಕ್ಕೆ ತಪ್ಪೇ ಇಲ್ಲ. ನೀವು ಸ್ನೇಹಿತರನ್ನ ಕರಿಬೇಕು, ಬಂಧು ಮಿತ್ರರನ್ನ ಕರಿಬೇಕು, ಯು ವಾಂಟ್ ಟು ಎಂಜಾಯ್ ದಟ್ ಮೂಮೆಂಟ್, ತಪ್ಪಿಲ್ಲ, ಮಾಡಿ. ಹಣ ನೀವು ಯಾವುದು ಸಾಲ ಅಂದ್ರೇನು? ನೀವು ಮುಂದಿನ 5-6 ವರ್ಷಗಳಲ್ಲಿ ಅಥವಾ 10 ವರ್ಷದಲ್ಲಿ ದುಡಿಯಬಹುದಾದ ಸಂಭಾವ್ಯ ಹಣವನ್ನ ಇವತ್ತೇ ಅಡ್ವಾನ್ಸ್ ಅಲ್ಲಿ ತಗೊಂಡು ಖರ್ಚು ಮಾಡೋದನ್ನ ಸಾಲ ಅಂತ ಹೇಳೋದು. ಏನ್ ಗ್ಯಾರಂಟಿ ನೀವು ಅಷ್ಟು ವರ್ಷ ಇರ್ತೀರಾ, ಒಳ್ಳೆ ಬದುಕಿರುತ್ತೆ ಅಂತ? ಇವತ್ತಂತೂ ತಪ್ಪು ತಿಳ್ಕೊಬೇಡಿ ಚೈತ್ರ ಅವರೇ, 3 ತಿಂಗಳು 6 ತಿಂಗಳು ವರ್ಷ ಅನ್ನೋಷ್ಟೊತ್ತೆ ಡೈವರ್ಸ್ಗಳಾಗಿ ಬರ್ತಿರೋ ಕೇಸ್ಗಳು 100 ನೋಡ್ತಾ ಇದ್ವಿ. ಈಗ ಆವಾಗ ಯಾರು ತೀರಿಸ್ಬೇಕು? ಎಷ್ಟೋ ಬಾರಿ ಈ ಡೈವರ್ಸ್ ಆಗಕ್ಕೆ ಕಾರಣ ಇದು ಆಗಿರುತ್ತೆ. ಯಾಕಂದ್ರೆ ಅವ್ರಿಗೆ ಗೊತ್ತಾಗುತ್ತೆ, ಭ್ರಮೆಯಿಂದ ಬಂದಾಗ ಗೊತ್ತಾಗುತ್ತೆ, ಇದೇನು ಇನ್ನೂ 5 ವರ್ಷ ಯಾವಾಗ ನಾವು ಇಂಪ್ರೂವ್ ಆಗೋದು ಲೈಫಲ್ಲಿ? ಬರೀ ಸಾಲ ಕಟ್ಕೊಂಡೇ ಕೂತಿದೀವಲ್ಲ. ನಾನು ಹೇಳ್ದೆ ಸಿಂಪಲ್ ಆಗೋಣ ಅಂತ, ಇವಳು ಹೇಳಿದ್ಲು ಅಂತ ಅವಳ ಮೇಲೆ, ನಾನು ಹಿಂಗೆ ಬೇಕು ಅಂತ ಹೇಳಿದ್ನ ಅಂತ ಆತನ ಮೇಲೆ. ಇದೇನಂದ್ರೆ ತೂತು ಮೇಮೆ, ನೀನು ನಾನು ಇದು ಎಲ್ಲಿ ಕರ್ಕೊಂಡೋಗುತ್ತೆ? ಹಾಗಾಗಿ ಉಳ್ಳವರು ಮಾಡ್ತಾರೆ ಅಂತ ಇಲ್ಲದವರು ಸಾಲ ಮಾಡಿ ಆ ರೀತಿ ಖರ್ಚು ಮಾಡುವುದು ಅಪರಾಧ. ತಪ್ಪಲ್ಲ, ಅಪರಾಧ. ಕರೆಕ್ಟ್. ಆಮೇಲೆ ಇನ್ನೊಂದು ಎಕ್ಸಾಂಪಲ್ ನೋಡಿದ್ದೀನಿ ಸರ್, ಅಂದ್ರೆ ನಾನೇ ಲೈವ್ ಆಗಿ ನೋಡಿರೋದು. ಮದುವೆಗಾಗಿ ಒಂದಷ್ಟು ಸಾಲ ಮಾಡಿರ್ತಾರೆ, ಅದನ್ನ ತೀರಿಸ್ಕೊಂಡು ಬಂದಿರ್ತಾರೆ. ಮಕ್ಕಳಿಗೆ ಅಂತ ಏನೂ ಇರಲ್ಲ. ಅಂದ್ರೆ ಫಾರ್ ಎಕ್ಸಾಂಪಲ್ ಎಜುಕೇಶನ್ ಆಗಿರ್ಬೋದು ಅಥವಾ ಅವ್ರನ್ನ ಬೆಳೆಸೋದಕ್ಕಾಗಿರ್ಬೋದು, ಯಾವುದು ಕೂಡ ಕೂಡಿಟ್ಟಿರಲ್ಲ. ರೀಸನ್ನು ಮದುವೆಗೆ ಸಾಲ ಮಾಡಿ. ಹೌದು, ಮದುವೆಗೆ ಸಾಲ ಮಾಡಿರ್ತಾರೆ. ಇದ್ರ ಜೊತೆಗೆ ಇನ್ನೊಂದು ಅಂಶ ಇದೆ. ಮದುವೆ ಆದ ನಂತರದ ದಿನಗಳಲ್ಲಿ ಕೂಡ ಐದರ್ ಮೆನ್ ಆರ್ ವಿಮೆನ್ ಅವ್ರಿಗೆ ಟ್ರಿಪ್ ಹೋಗ್ಬೇಕು, ಅದು ಹೋಗ್ಬೇಕು ಅಂತ ಅದಕ್ಕೂ ಸಾಲ ಮಾಡ್ಕೊತಾರೆ. ನಾನು ಹೇಳೋದಿಷ್ಟೇ, ನೀವು ಟ್ರಿಪ್ಪು ಹೋಗಿ, ಮದುವೆನೂ ಚೆನ್ನಾಗಾಗಿ, ಯಾವುದೇ ಆಯಿತು ಪ್ಲ್ಯಾನ್ ಮಾಡಿರಿ, ಅದಕ್ಕೆ ಫಂಡ್ ಕ್ರಿಯೇಟ್ ಮಾಡಿರಿ. ನಿಮ್ಮ ಹತ್ರ ಫಂಡ್ ಇದ್ದು ಅದಕ್ಕೆ ಅಂತ ಹೆಸರಿಟ್ಟಿದ್ದು, ಅದಕ್ಕೆ ಅಂದರೆ ಅದಕ್ಕೆ ಖರ್ಚು ಮಾಡಿ. ನೀವು ಮಕ್ಕಳು ಎಜುಕೇಷನ್ಗೆ ಅಂತ ಇಟ್ಟಿದ್ದು ಫಂಡನ್ನು ಡಿಸ್ಟರ್ಬ್ ಮಾಡಿ ನೀವು ಅದನ್ನ ಟ್ರಾವೆಲ್ಗೆ ಉಪಯೋಗಿಸಬಾರ್ದು. ನಾನು ಯಾವಾಗಲೂ ಅದನ್ನೇ ಹೇಳ್ತೀನಿ, ಪ್ರತಿಯೊಂದು ಫಂಡ್ಗೂ ಒಂದು ಹೆಸರು ಕೊಡಿ. ಆ ಹೆಸರು ಕೊಟ್ಟರೆ ಅದು ಆ ಫಂಡ್ ಅದಕ್ಕೆ. ನಿಮ್ಗೆ ಏನೇ ಕಷ್ಟ ಬಂದರೂ ಈ ಫಂಡನ್ನ ತೆಗೆದು ಇಲ್ಲಿ ಯೂಸ್ ಮಾಡೋ ಹಾಗಿಲ್ಲ. ಒಂದಷ್ಟು ಬೇಸಿಕ್ ನಿಯಮಗಳು. ಇದ್ರ ಬಗ್ಗೆನೂ ಇನ್ನೊಂದು ಹೊಸ ಪುಸ್ತಕ ಶೀಘ್ರದಲ್ಲೇ ಬರ್ತಾ ಇದೆ, 8 ಹಣ ಕ್ಲಾಸು ನಿಯಮಗಳು ಅಂತ ಪುಸ್ತಕದ ಹೆಸರು. ಅದರಲ್ಲಿ ಅದನ್ನೇ ಬರ್ದಿರೋದು. ಏನಂದ್ರೆ ನಮ್ಮ ಜನ ಏನ್ ಮಾಡ್ತಾರೆ, ನಂದೇ ಅಲ್ವಾ ಅಂತ ಎಲ್ಲ ಜೋಬಲ್ಲಿ ಹಾಕೊಂಡ್ಬಿಟ್ಟಿರ್ತಾರೆ, ಎಲ್ಲ ಸಿಕ್ಕಿದ್ದೆಲ್ಲ ನಂದೇ. ಹಂಗಲ್ಲ, ಪ್ರತಿಯೊಂದೂ ಒಂದೊಂದಕ್ಕೊಂದೊಂದು ಅಂತ. ಒಂದು ಫಂಡ್ ಇದು ಅಂತೇಳಿ ಎಜುಕೇಷನ್ ಫಂಡು, ಡಾಟರ್ಸ್ ಇದು ಮ್ಯಾರೇಜ್ ಫಂಡು, ಪ್ರತಿಯೊಂದು. ನೀವು ಟ್ರಾವೆಲ್ ಹೋಗ್ಬೇಕಾ, ಫಾರಿನ್ ಟ್ರಾವೆಲ್ ಫಂಡ್ ಅಂತಾನೆ ಕ್ರಿಯೇಟ್ ಮಾಡ್ಕೊಳ್ಳಿ, ಡೊಮೆಸ್ಟಿಕ್ ಟ್ರಾವೆಲ್ ಫಂಡ್ ಅಂತಾನೆ ಕ್ರಿಯೇಟ್ ಮಾಡಿ. ಪ್ರತಿಯೊಂದು ಹಣ ಗಳಿಸಿದ ನಂತರ ಮಾಡಿ. ಇವಾಗೆಲ್ಲ ಹಿಂಗಾಗ್ಬಿಟ್ಟಿದೆ ಅಂದರೆ ಚೈತ್ರ ಅವರೇ, ವಿತಂಡವಾದಗಳು ತುಂಬ ಹೆಚ್ಚಾಗ್ಬಿಟ್ಟಿದೆ. ಏನಂದರೆ ಅದು ಯಶ್ಗೆ ಸರಿ, ಯಶ್ ಡೈಲಾಗಿಗೆ ಸರಿ, ರಿಯಲ್ ಲೈಫ್ ನೋಡಿ. ಹಾಸಿಗೆ ಇದ್ದಷ್ಟು ಕಾಲ್ ಚಾಚು ಅಂದರೆ ಯಾರು ಹೇಳಿದ್ದು ಹಾಸಿಗೆನೇ ಉದ್ದ ಮಾಡ್ಕೊತೀನಿ. ಎಲ್ಲ ಯಾವ ಮಟ್ಟಕ್ಕೆ ಬಂದಿದೆ ಅಂದರೆ ನೀವು ಏನು ಹೇಳಿದ್ರು ಅದಕ್ಕೊಂದು ವಿತಂಡವಾದ. ಅವರು ಜೀವನದ ಅನುಭವಗಳಿಂದ ಹೇಳಿದಂಥ ಮಾತದು. ಹಾಸಿಗೆ ಇದ್ದಷ್ಟು ಕಾಲ್ ಚಾಚು ಅಂದರೆ ಅದನ್ನು ನೀವು ಲಿಟ್ರಲಿ ಹಾಸಿಗೆ ಅಂತ ತಗೊಳ್ಬೇಕಾಗಿಲ್ಲ. ಹಾಸಿಗೆ ಕರೆಕ್ಟ್, ನಾನು ಇವಾಗ 6 ಅಡಿ ಇದ್ದೀನಿ, ನಾನು 3 ಅಡಿ ಹಾಸಿಗೆಲ್ಲ ಹೆಂಗೆ ಮಲ್ಗೋಕ್ಕಾಗುತ್ತೆ? ನಾನು 6 ಅಡಿದೇ ತಗೊಂತೀನಿ, ಅಥವಾ ಇಂಚೂರು 6.5 ಅಡಿದೇ ಮಂಚ ಮಾಡಿಸ್ತೀನಿ, 6.5 ಅಡಿದೇ ಹಾಸಿಗೆನೂ ಕರೆಕ್ಟ್ ಆರ್ಡ್ರ್ ಕೊಟ್ಟೆ ಮಾಡಿಸ್ತೀನಿ, ಮಲ್ಕೋತೀನಿ. ಅದರಲ್ಲೇನು ತಪ್ಪಲ್ಲ, ಅದು ಮಾಡಿ. ಅದರ ಅರ್ಥ ನೀವು ಲಿಟ್ರಲಿ ಅದು ಡಿಕ್ಷನರಿ ಮೀನಿಂಗ್ ತಗೋಬೇಡಿ. ಹಾಸಿಗೆ ಇದ್ದಷ್ಟು ಕಾಲ್ ಚಾಚಿ ಅಂದರೆ ನಮ್ಮ ಮೀನ್ಸ್ ಏನಿದೆ, ನಮ್ಮ ಒಂದು ಆದಾಯ ಏನಿದೆ, ಆದಾಯದ ಒಳಗಡೆ ಯಾವ್ಯಾವುದಕ್ಕೆ ಎಷ್ಟೆಷ್ಟು ಅಂತ ನಿಯಮಗಳ ಮೂಲಕ ಬದುಕೊಂಡು ಹೋಗೋದು ಅಂತ. ಎಲ್ರಿಗೂ ಸಿಕ್ತಷ್ಟೇ ಯಶಸ್ಸು ಸಿಕ್ಬೇಕು ಅಂತ ಇಲ್ವಲ್ಲಮ್ಮ. ಬಟ್ ಸೋಷಿಯಲ್ ಮೀಡಿಯಾನು ಸಿಕ್ಕಾಪಟ್ಟೆ ಇನ್ಫ್ಲುಯೆನ್ಸ್ ಮಾಡುತ್ತಲ್ಲ, ತುಂಬಾ ಇನ್ಫ್ಲುಯೆನ್ಸ್ ಮಾಡುತ್ತೆ. ಅದನ್ನೇ ಹೇಳೋದು. ಇವತ್ತು ಏನಂತಂದ್ರೆ ಇದು ಯಂಗರ್ ಜನರೇಷನ್ಗೆ ಬಹಳ ರುಚಿಸುತ್ತೆ. ಹಾಸಿಗೆ ಇಲ್ಲ, ಹಾಸಿಗೆ ದೊಡ್ಡದು ಮಾಡಿ. ಅಯ್ಯೋ, 1 ನಿಮಿಷ ಕೂತ್ಕೊಂಡು ಯೋಚನೆ ಮಾಡ್ರಪ್ಪ, ಅದ್ರ ನಿಜಾರ್ಥ ಏನು ಅಂತ. ವಿಸಲ್ಗಳು, ಸಿಲ್ಲೆಗಳು, ಅದು ಶೇರ್ ಜಾಸ್ತಿ ಆಗುತ್ತವೆ. ಯಾಕೆಂದ್ರೆ ಅವ್ರ ಮನಸ್ಸಿಗೆ ತಟ್ಟುತ್ತಲ್ಲ, ಅದು ಅವ್ರಿಗೆ ಈಸಿ ಅಲ್ಲ. ಯಾವ್ದು ನಿಮ್ಗೆ ಈಸಿ ಅನ್ಸುತ್ತಲ್ಲ ಅದು ನೀವು ಪ್ರಮೋಟ್ ಮಾಡ್ತೀರಿ. ಈಗ ನಾನು ಹೇಳ್ತೀನಿ 25 ವರ್ಷ ಉಳಿಸುವಂತ, ದಿನ ಇದೆ ಹೇಳ್ತಾನೆ. ಯಾರಿಗೂ ಬೇಡ, ಕಷ್ಟದ ದಾರಿ ಯಾರಿಗೂ ಬೇಡ. ಮತ್ತೆ ಯಾವ್ದಿದೆ ನಿಮ್ಮ ಹತ್ರ ಶಾರ್ಟ್ ಕಟ್ ಇಲ್ಲ. ನಾನು ಹೇಳ್ತೀನಿ ಕೇಳಿ, ಆಲ್ ದ ಶಾರ್ಟ್ ಕಟ್ ವಿಲ್ ಲೀಡ್ ಟು ದ ಡೆತ್. ಸಾವಿನ ಮನೆಗೆ ಕರ್ಕೊಂಡು ಹೋಗೋದು. ನೀವು ಶಾರ್ಟ್ ಕಟ್ ಇಲ್ಲ, ಅನ್ಯ ಮಾರ್ಗಗಳಿಲ್ಲ. ನೇರ ಮಾರ್ಗದಲ್ಲೇ ನೀವು ಶ್ರೀಮಂತರಾಗಬೇಕು, ನೇರ ಮಾರ್ಗದಲ್ಲೇ ನೀವು ಉಳಿಕೆ ಮಾಡಬೇಕು, ನೇರ ಮಾರ್ಗದಲ್ಲೇ ನೀವು ಹೂಡಿಕೆ ಮಾಡಬೇಕು. ಓಕೆ, ಬಟ್ ಈಗ ಫ್ಯೂಚರಲ್ಲಿ ಸರಳ ಮದುವೆ ಸುಖಿ ಜೀವನ ಅನ್ನೋ ಕಾನ್ಸೆಪ್ಟ್ ಬರುತ್ತಾ ಸರ್? ಅದು ವ್ಯಕ್ತಿ ಮೇಲೆ ಡಿಪೆಂಡು. ನಾನು ನಿಮಗೆ ಮೊದಲೇ ಹೇಳಿದೆ, ಕೋಟಿ ಖರ್ಚು ಮಾಡಿದವರು ಕೂಡ ತಿಂಗಳನ್ನೋಷ್ಟರಲ್ಲಿ ಡೈವರ್ಸ್ ಆಗಿ ಬಂದಿದ್ದಾರೆ. ಆಯ್ತಾ? ಏನೂ ಇಲ್ಲ, ರಾಹುಕಾಲ ಮಂಗಳವಾರ ಆಯ್ತಾ, 35 ರೂಪಾಯಿ ಖರ್ಚು ಮಾಡಿ ಮದುವೆ ಆಗಿರೋದು. ನಾನು 21 ವರ್ಷ ಆಯಿತು, ಆರಾಮಾಗಿದ್ದೀನಿ. 35 ರೂಪೀಸ್ ಅಷ್ಟೇ. ಏನಂದರೆ ನಮ್ಗೆ ಅಷ್ಟೇ ಇದ್ದಿದ್ದು. ರಿಜಿಸ್ಟರ್ ಆಫೀಸ್ಗೆ ಹೋಗಿ ಸೈನ್ ಮಾಡಿ ಬಂದಿದ್ದು. 35 ರೂಪಾಯಿ ಫೀಸ್ ಕಟ್ಟಿಸ್ಕೊಂಡ್ರೆ ಅವತ್ತು ಕಟ್ಟು ಬಂದಿದ್ದಷ್ಟೇ.
ನಿಮ್ಗೆ ಯಾಕೆ ಬೇಕಂತ ಮದುವೆ ಅಂತ ನಾನು ಕೇಳೋದು. ಅದವ್ರವ್ರ ಇದು, ನಾನು ಏನು ಹೇಳೋಕ್ಕಾಗಲ್ಲ. ಬೇಡ ಅಂತಂದ್ರೆ ಇವನು ಯಾರು ಹೇಳಕ್ಕೆ ಅಂತ, ನಾನು ಯಾರು ಅಂತ ನಾನು ಹೇಳೋದು. ನಿಮ್ಮ ಒಂದು ಪರಿಸ್ಥಿತಿ, ಜೋಬಿನ ಪರಿಸ್ಥಿತಿನೂ ನೋಡ್ಕೊಳ್ರಪ್ಪ. ಹಣಕಾಸು ಆರೋಗ್ಯ ಅಂತ ಹೇಳ್ತೀನಿ ನಾನು ಯಾವಾಗಲೂ. ಹೆಲ್ತ್ ಅಂದರೆ ಬರೀ ಫಿಸಿಕಲ್ ಹೆಲ್ತ್ ಒಂದೇ ಅಲ್ಲ, ಮೆಂಟಲ್ ಹೆಲ್ತು, ಫೈನಾನ್ಷಿಯಲ್ ಹೆಲ್ತು, ಹೀಗೆ ಅಲ್ಲೂ 100 ಬರುತ್ತೆ. ನಿಮ್ಮ ಫೈನಾನ್ಷಿಯಲ್ ಹೆಲ್ತ್ ಪರ್ಮಿಟ್ ಮಾಡ್ತಿದೆ ಅಂದರೆ ಉಡಾಯಿಸಿ, ಯಾರು ಬೇಡ ಅಂದರು. ಜಸ್ಟ್ ನಾವೊಂದು ಇದ್ರ ಬಗ್ಗೆ ಮಾತಾಡ್ತಿರೋದು ಸರ್. ಅವ್ರು ದುಡ್ಡು ಖರ್ಚು ಮಾಡ್ತಾರೆ, ಅದು ಅವ್ರಿಗೆ ಬಿಟ್ಟಿದ್ದು. ಬಟ್ ಎಲ್ಲೋ ಒಂದ್ ಕಡೆ ಈಗ ಒಂದು ಚಿಕ್ಕ ಚೇಂಜಸ್ ಮಾಡ್ಕೊಂಡ್ರೆ ಮುಂದೆ ಫ್ಯೂಚರ್ ಚೆನ್ನಾಗಿರ್ಬೋದು ಅನ್ನೋ ರೀಸನ್ ಮಾತಾಡ್ತಾರೆ. ಸತ್ಯವಾದ ಮಾತು ಅಷ್ಟೇ. ಓಕೆ, ಥ್ಯಾಂಕ್ ಯು ಸರ್. ಆ್ಯಕ್ಚುಲಿ ಇದು ನನಗೆ ತುಂಬ ಅಂದರೆ ನನಗಿದ್ದಿದ್ದು, ನಾನು ಈ ಟಾಪಿಕ್ ತೊಗೊಂಡಿದ್ದು ಒಂದೇ ಒಂದು ರೀಸನ್ನು. ನನಗೆ ಲೈವ್ ಆಗಿ ಕೇಳಿರೋ ಪ್ರಶ್ನೆ, ನನಗೆ ಮದುವೆ ಹಿಂಗೆ ಆಗಬೇಕಪ್ಪ, ಆಡಂಬರವಾಗಿ ಆಗಬೇಕು, ಬಿಕಾಸ್ ನಾಳೆ ನನ್ನ ಫ್ರೆಂಡ್ಸ್ ಬರ್ತಾರೆ. ಸೊ ಆ ಒಂದು ರೀಸನ್ಗೋಸ್ಕರ ನಾನು ತೋರಿಸ್ಬೇಕು, ನಾನು 10 ಲಕ್ಷ ಆದರೂ ಖರ್ಚು ಮಾಡ್ತೀನಿ ಅಂತ ಒಬ್ರು ಹೇಳಿದ ರೀಸನಿಗೆ ಸೊ ಈ ಒಂದು ಟಾಪಿಕ್ನ ಅದ್ಭುತ. ನಾನು ಅವ್ರಿಗೆ ಯಾರು ಅಂತ ಗೊತ್ತಿಲ್ಲ, ಅವರಿಗೆ ನಾನೊಂದು ಮಾತು ಹೇಳ್ಬಿಡ್ತೀನಿ. ಯಾರಿಗೆ ತೋರಿಸ್ಬೇಕು ನನ್ನ ಸ್ನೇಹಿತರಿಗೆ ಅಂತ ಹೇಳಿದ್ರಲ್ಲ, ಆ ಯಾವ ಸ್ನೇಹಿತರು ನಿಮಗೆ 10 ರೂಪಾಯಿ ನೀವು ಕಷ್ಟದಲ್ಲಿದ್ದಾಗ ಸಹಾಯ ಮಾಡೋಕ್ಕೆ ಬರಲ್ಲ, ಇದನ್ನ ನೀವು ಬರೆದಿಟ್ಕೊಳ್ಳಿ. ಬಂದ್ರು ಕೊಟ್ರು ಅದು ಸಾಲ ಅಂತಿರುತ್ತೆ, ಯಾವಾಗ ವಾಪಸ್ ಕೊಡ್ತೀಯ ಅಂತ ನಿಮಗೆ ರಿಮೈಂಡ್ ಮಾಡ್ತಾನೆ ಇರ್ತಾರೆ. ಕರೆಕ್ಟ್ ಸರ್. ಸೊ ಅಷ್ಟು ಜ್ಞಾಪಕ ಇಟ್ಕೊಳ್ಳಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಇನ್ನಷ್ಟು ಎಪಿಸೋಡ್ಗಳು ಬರುತ್ತೆ. ಇನ್ ಕೇಸ್ ರಂಗಸ್ವಾಮಿ ಸರ್ ಬುಕ್ಕನ್ನು ನೀವು ಕೂಡ ಓದಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ನಾವು ಲಿಂಕನ್ನು ಹಾಕಿರ್ತೀವಿ, ಹಾಗೆ ಪೇಜಲ್ಲೂ ಕೂಡ ಸ್ಕ್ರೀನಲ್ಲೂ ಕೂಡ ಡಿಸ್ಪ್ಲೇ ಮಾಡಿರ್ತೀವಿ. ನೀವು ನೇರವಾಗಿ ಬೈ ಮಾಡ್ಬೋದು. ಸಾಕಷ್ಟು ನಿಮ್ಮ ಜೀವನದಲ್ಲಿ ನೀವು ಬದಲಾಯಿಸ್ಕೊಳ್ಬೇಕಾದಂಥ ವಿಚಾರಗಳನ್ನು ನೀವಿಲ್ಲಿ ತಿಳ್ಕೊಳ್ಬೋದು. ಸೊ ಮುಂದಿನ ಎಪಿಸೋಡಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.